ಇವತ್ತು ಬ್ರೆಡ್ಡಲ್ಲಿ ಆಮ್ಲೆಟ್ ಬೇಕಂತೆ, ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಅಮೂಲ್ ಚೀಸು ಡಿಮಾರ್ಟಲ್ಲಿ ತಂದಿದ್ದು. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ತಗೊಂಡೆ. ಡಿಮಾರ್ಟಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ಯೂಟ್ಯೂಬರ್ಸ್ ವೀಡಿಯೋಸು ನೋಡಿ ಮತ್ತು ಅವ್ರಿಗೂ ಸಹ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊಬೈಲ್ ಈ ಕಡೆ ಒಂದ್ ಸ್ವಲ್ಪ ತಿನ್ನೋಡು, ತಿನ್ನೋಡು ಸ್ವಲ್ಪ ಚೀಸು ಏನೋ ಚೆನ್ನಾಗಿದೆ. ಡಿಮಾರ್ಟಲ್ಲಿ ತಂದಿದ್ದು. ಒಂದು ಬ್ರೆಡ್ಗೆ ಸಾಕಾ? ಇನ್ನೊಂದು ಮೇಲೆ ಹಾಕು, ಇನ್ನೊಂದು ಮೇಲೆ ಹಾಕು. ತಡ್ಕಿಯಾ ಮೇಲೆ ಒಂದು ಕೆಳಗಡೆ ಅಲ್ಲಂದ ಒಂದೇ ಕಣ. ಇದ್ರ ಮೇಲೆ ಹಾಕಿ. ಏನು ಇದನ್ನು ಮಾಡ್ಕೊಡ್ತೀನಿ ತಡಿ. ಫಸ್ಟಿಗೆ ತಿನ್ನು, ನಿಂಗೆ ಸರಿ ಹೋದ್ರೆ ಬ್ರೆಡ್ ಆಮ್ಲೆಟ್ ಬಂದು ನಾವು ಲಾಸ್ಟ್ ಟೈಮ್ ಹೈದ್ರಾಬಾದ್ಗೆ ಹೋದಾಗ ತಿಂದಿದ್ದ ಅವನು. ಹಾಗಾಗಿ ಅದನ್ನೇ ಕೇಳ್ತಾ ಇರ್ತಾನೆ. ಹಾಗಾಗಿ ಅದೇನೂ ಇಲ್ಲ, ಒಂದು ಇಲ್ಲಾಂದರೆ 2 ಮೊಟ್ಟೆ ಹಾಕಿ ಅದ್ರ ಮೇಲೆ ಬ್ರೆಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಇಲ್ಲಾಂದರೆ ಖಾರದ ಪುಡಿ, ಇಲ್ಲಾಂದರೆ ಪೆಪ್ಪರ್ ಪೌಡರು ಯಾವುದಾದ್ರೂ ಒಂದು ಹಾಕ್ಕೊಂಡು ಮಾಮೂಲಿ ನಾವು ಹಾಫ್ ಬಾಯ್ಲ್ ಮಾಡ್ತೀವಲ್ವ ಆ ರೀತಿ ಮಾಡೋದಷ್ಟೇ. ನನ್ನ ಮಗಳಿಗೆ ಬಂದು ಸಂಜೆ ಮೇಲೆ ಬರೋದು. ಹಾಗಾಗಿ ಅವಳಿಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಏನೇನು ಬೇಕೋ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅವಳು ಬಂದಮೇಲೆ ಬಿಸಿ ಮಾಡಿಕೊಡೋದು ಅಷ್ಟೇ. ಇಷ್ಟೊತ್ತು ಬೆಳಗ್ಗೆಯಿಂದ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ದ. ಈಗ ನೋಡಿದ್ರೆ ಜಾಕಿಗೆ ಸ್ನಾನ ಮಾಡಿಸು ಅಂತ ಇಟ್ಕೊಂಡ. ಅದಕ್ಕೆ ನಾಳೆ ಮಾಡಿಸ್ತೀನಿ ಅಂದರೂ ಕೇಳಲಿಲ್ಲ. ಈಗಲೇ ಮಾಡಿಸು, ಇಲ್ಲಾಂದರೆ ನಾನು ಮಾಡಿಸ್ತೀನಿ ಅಂದ. ಸರಿ ಬಿಡಿ, ನಾಳೆ ಆದರೂ ಮಾಡಿಸ್ಲೇಬೇಕು, ಈಗಾದರೂ ಮಾಡಿಸ್ಲೇಬೇಕು ಅಂಥೇಳಿ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡೋದೆ. ಇನ್ನು ಮಾಡಿಸೋಣ, ನಾಳೆ ಆದರೂ ಮಾಡಿಸ್ಬೇಕಲ್ಲ ಅಂಥೇಳಿ ಮಾಡಿಸ್ತಾ ಇದ್ದೀನಿ. ಜಾಕಿಗೆ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಅವನ ಹತ್ರ ಪೈಪ್ ಕಿತ್ಕೊಂಡು ಹೋದೆ. ಅವನ ಮೇಲೆ ಬಿಡ್ತು. ಅಂದರೆ ಅವನು ಆಗ್ಲಿಂದ ನನಗೂ ಸಹ ಹಾಕ್ತಾ ಇದ್ದಾನೆ ನೀರು. ಅವನು ಅಷ್ಟೇ ನೀರಲ್ಲಿ ಅಂದಮೇಲೆ ಮಕ್ಕಳು ಇಷ್ಟೇ ಅಲ್ವಾ, ಅವರಿಗೆ ಆಟ ಆಡೋದೇ ಆಗೋಗುತ್ತೆ. ಸುಮ್ಮನೆ ಮೇಲೆ ಹಾಕ್ಕೊಳೋದು, ಅವರು ನಮ್ಮ ಮೇಲೆ ಹಾಕೋದು ಇದೇ ಅವನಿಗೆ. ಮತ್ತು ಗಿಡಗಳು ನೀರು ಹಾಕ್ದಾಗೂ ಅಷ್ಟೇ ಸುಮ್ಮನೆ ಅವನ ಮೇಲೆ ಹಾಕ್ಕೊತಾ ಇರ್ತಾನೆ. ಆಮೇಲೆ ಅವ್ರ ಅಕ್ಕ ಹಾಕಿದ್ಲು ಅಂತ ಹೇಳ್ತಾನೆ. ಅವ್ನು ನೀರಲ್ಲಿ ಆಡೋದಂದರೆ ತುಂಬಾ ಇಷ್ಟ. ಯಾವಾಗ ನೋಡಿದ್ರು ನೀರಲ್ಲಿ ಆಡು ಅಂದರೆ ಆಡ್ತಾನೆ. ಅಷ್ಟೊಂದು ಇಷ್ಟ ಅವನಿಗೆ ನೀರು. ಜಾಕಿಗೆ ಸ್ನಾನ ಮಾಡಿಸಿ ಒರೆಸ್ಬಿಟ್ಟು ಅಂದರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಬಿಸಿಲಲ್ಲಿ ನಿಲ್ಲಿಸಿದ್ರೆ ನೀಟಾಗಿ ಒಣಗೋಗುತ್ತೆ. ಈ ನಮ್ಮ ಜಾಕಿಗೂ ಅಷ್ಟೇ ಸ್ನಾನ ಮಾಡ್ಕೋಬೇಕಂದ್ರೆ ಅದಕ್ಕೆ ಆಗೋದೇ ಇಲ್ಲ. ನಾವು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಬರೋದೇ ಇಲ್ಲ ಅನ್ನುತ್ತೆ, ಹಠ ಮಾಡುತ್ತೆ, ನಿಂತಿದ್ದ ಜಾಗದಲ್ಲೇ ನಿಲ್ಲುತ್ತೆ, ಮುಂದಕ್ಕೂ ಸಹ ಬರಲ್ಲ. ಆಮೇಲೆ ಏನಾದರೂ ಹೇಳಿ ಅದನ್ನು ಕರ್ಕೊಂಡು ಹೋಗಬೇಕು. ಜಾಕಿನೂ ಅಷ್ಟೇ ಸ್ನಾನ ಮಾಡಬೇಕು ಅಂದರೆ ಆಗಲ್ಲ ನೋಡಿ. ಅದಕ್ಕೆ ಅಂದರೆ ಸ್ನಾನ ಮಾಡಿಸ್ಬೇಕಾದ್ರೆ ಸರೋಗ್ಬಿಡುತ್ತೆ. ಮಾಡಿಸ್ಬೇಕು ಬಾ ಅಂದರೆ ಬರಲ್ಲ. ಸ್ನಾನ ಮಾಡ್ತಾ ಮಾಡ್ತಾ ನೀಟಾಗಿ ಮಾಡಿಸ್ಕೊಳುತ್ತೆ. ಇದು ಬಂದು ಗಿಡ ನೋಡಿ, ಅಂದರೆ ಬಾಲ್ಕನಿಯಲ್ಲಿ ಇಟ್ಟಿರೋ ಗಿಡ ಬಂದು ಲಿಲ್ಲಿ ಪ್ಲಾಂಟು.
ಬಿಳಿ ಹೂವು ಬಂದಿದೆ ಇದರಲ್ಲಿ. ನಾನು ಆ ಕಡೆ ಇಟ್ಟಿದ್ದೀನಲ್ಲ ಗಿಡಗಳು, ಅದರಲ್ಲಿ ಬಂದು ಆ ಕಡೆ ನೆರಳು ಬೀಳುತ್ತೆ, ಬಿಸಿಲು ಅಷ್ಟೊಂದು ಬೀಳಲ್ಲ. ಇಲ್ಲಿ ಬಾಲ್ಕನಿ ಮುಂದೆ ಅಂದರೆ ಒಂದು ಅರ್ಧ ನೆರಳು ಅರ್ಧ ಬಿಸಿಲು ಸಹ ಬೀಳುತ್ತೆ. ಈ ಲಿಲ್ಲಿ ಪ್ಲ್ಯಾಂಟಿಗೆ ಏನಂದರೆ ಬರೀ ನೆರಳಲ್ಲೇ ಬೆಳೆದ್ರೆ ವೈಟ್ ಹೂವು ಬರಲ್ಲ, ಅದು ಗ್ರೀನ್ ಕಲರ್ ಎಲೆ ಯಾವ ಕಲರ್ ಇರುತ್ತೋ ಆ ಕಲರೇ ಹೂವು ಸಹ ಬರುತ್ತೆ. ಈ ಲಿಲ್ಲಿ ಪ್ಲ್ಯಾಂಟಲ್ಲಿ ಬಂದು ಬಿಳಿ ಕಲರ್ ಇದ್ರೇ ಗಿಡ ನೋಡೋದಕ್ಕೆ ಚೆನ್ನಾಗಿರೋದು. ಮತ್ತು ನಾನು ಬಂದು ಕಾಯಿ ಒಬ್ಬಟ್ಟಲ್ಲ, ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇದು ಏನಂದರೆ ಲಾಸ್ಟ್ ಟೈಮು ಹಬ್ಬ ಮಾಡ್ತೀವಲ್ವ, ಅದಕ್ಕಿಂತ ಮುಂಚೆ ಮಾಡಿದ್ದು ವೀಡಿಯೋ, ಅಂದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಅಲ್ಲಿ ಇಲ್ಲಿ ಹೋಗಿ ಬ್ಯುಸಿ ಆಗಿಬಿಟ್ಟೆ. ಹಾಕೋಣ ಅಂತೇಳಿ ಹಾಕಲೇ ಇಲ್ಲ, ವಾಯ್ಸ್ ಓವರು ಕೊಡಲಿಲ್ಲ. ಹಾಗಾಗಿ ಇದನ್ನು ಈಗ ಹಾಕ್ತಾಯಿದ್ದೀನಿ. ಅಂದರೆ ನಾನು ಬಂದು ನಾಳೆ ಹಬ್ಬ ಇದೆ ಅಂದರೆ ಇವತ್ತೇ ಬೇಳೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಎಲ್ಲನೂ ರೆಡಿ ಮಾಡೋದಕ್ಕಾಗಲ್ವಲ್ಲ. ಒಬ್ಬಟ್ಟಿಗೆ ಮಾತ್ರ ಬೇರೆ ಅಡುಗೆ ಎಲ್ಲ ಮಾಡ್ಕೋಬೋದು. ಒಬ್ಬಟ್ಟಿಗೆ ನಾವು ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ನಾವು ಪೂಜೆ ಮಾಡೋದು ಮತ್ತು ನಾಳೆ ಹಬ್ಬದ ದಿನ ಅಡುಗೆ ಮಾಡಿ ದೇವ್ರ ಮುಂದೆ ಇಡೋದೆಲ್ಲ ಪೂರ್ತಿ ಲೇಟ್ ಆಗಿಬಿಡುತ್ತೆ. ಇದು ಒಂದಿನ ಹಿಂದೆಯೇ ಮಾಡಿಟ್ಕೊಂಡ್ರೆ ಪಾಕ ಎಲ್ಲ ಬೆಳಗ್ಗೆ ನಾವು ಬೇಗನೆ ಎದ್ದು ಮಾಡ್ಬೋದು. ಒಂದು ಸ್ವಲ್ಪ ಬೇಳೆನು ಮತ್ತು ಬೆಲ್ಲ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ನಾಳೆಗೆ ಬೇಳೆ ರಸಕ್ಕೆ ಸ್ವಲ್ಪ ಹಾಕಿ ರುಬ್ಬಬೇಕಲ್ವ. ಹಾಗಾಗಿ ನಾವು ಬೆಳಗ್ಗೆ ಅಂದರೆ ಹಬ್ಬದ ದಿನ ಬಂದು ಬೇಗನೆ ಪೂಜೆ ಆಗೋದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಲೇಟಾಗಿ ಆದಷ್ಟು ನನಗೆ ಆಗಲ್ಲ, ನನಗೆ ಬೆಳಗ್ಗೆ ಒಂದು 11 ಗಂಟೆ ಒಳಗಡೆ ಪೂಜೆ ಆಗಿಬಿಡಬೇಕು. ಅದಕ್ಕೆ ಮೇಲೆ ಮಧ್ಯಾಹ್ನ ಆ ರೀತಿ ಆದರೆ ನನಗೆ ಸಮಾಧಾನ ಆಗಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಬೇರೆವೆಲ್ಲ ಅಂದರೆ ನಾವು ಕಜ್ಜಿಕಾಯಿ ಮಾಡ್ತಿರಲ್ಲ ಆ ಪುಡಿಯಾಗಿರ್ಬೋದು, ಅದನ್ನು ಮಾತ್ರ ಅಷ್ಟೇ. ಅಡುಗೆ ಬಂದು ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಆಗೋಗುತ್ತೆ. ಅಡುಗೆಗೆ ಬಂದು ನಾನು ಬೆಳಗ್ಗೆ ಏನೇನು ಬೇಕೋ ಬೆಳಗ್ಗೆ ಎದ್ದೇ ಮಾಡ್ತೀನಿ. ಇನ್ನೇನು ಇಲ್ಲ, ವಡೆ ಮಾಡಬೇಕಂದ್ರೆ ಕಡಲೆಬೇಳೆನೂ ನೆನೆಸ್ಬಿಡ್ತೀನಿ. ಹೆಸರುಬೇಳೆ ಬಂದು ನಾವು ಬೆಳಗ್ಗೆ ಎದ್ದೊಳ್ತೀನಲ್ಲ ಆ ಟೈಮ್ ನೆನೆಸಿದ್ರೆ ಸಾಕಾಗುತ್ತೆ. ಅಡುಗೆ ಎಲ್ಲ ಮಾಡಿದ ಮೇಲೆ ಹೆಸರುಬೇಳೆ ಮಾಡಿದ್ರೆ ಅಷ್ಟೊತ್ತಿಗೆ ನೆಂದಿರುತ್ತೆ. ಮತ್ತು ಇನ್ನೊಂದೇನೆಂದರೆ ನಾನು ತಂದಿರೋದು ಪ್ರೆಸ್ಟೇಜ್ ಗ್ರೈಂಡರು. ಅದರಲ್ಲಿ ನಾವು ಎಷ್ಟು ಟೈಮಿಂಗ್ ಬೇಕೋ ಅಷ್ಟು ಟೈಮಿಂಗ್ ಇಟ್ಕೋಬೋದು. 5 ನಿಮಿಷ ಇಲ್ಲಾಂದರೆ 10 ನಿಮಿಷ, 15 ನಿಮಿಷ, 20 ನಿಮಿಷ, 1 ಅವರ್ವರೆಗೂ ಕೊಟ್ಟಿದ್ದಾರೆ ಅದರಲ್ಲಿ. ನಾನು ಬಂದು 15 ನಿಮಿಷ ಏನು ಇಟ್ಟಿದ್ದೆ. ನೀಟಾಗಿ ಬಂತು. ಅಂದರೆ ಪಾಕ ಬಂದು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಯಾಕಂದರೆ ನಾವು ಒಬ್ಬಟ್ಟು ತಡ್ತೀವಲ್ಲ ಆಗ ಕೈಗೆ ಅಂಟ್ಬಿಡುತ್ತೆ. ಅಕಸ್ಮಾತ್ ಸ್ವಲ್ಪ ಏನಾದರೂ ತೆಳುವಾದರೆ ಸ್ವಲ್ಪ ಹೊತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಿ, ನಮಗೆ ಬೆಳಗ್ಗೆ ಅಷ್ಟರಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಗ ಬೇಕಾದರೆ ತಡ್ಕೋಬೋದು. ತುಂಬ ತೆಳುವಾಗಬಾರ್ದು ಅಷ್ಟೇ. ನಾವು ತವ ಮೇಲೆ ಹಾಕ್ತೀವಲ್ಲ ಆಗ ಹೋಗಿ ತವಾಗ ಅಂಟ್ಕೊಬಿಡುತ್ತೆ. ಬೇಳೆ ಬಂದು ತುಂಬ ಬೇಯಿಸಬಾರ್ದು. ಯಾಕಂದರೆ ಒಂದು ಸ್ವಲ್ಪ ಅರ್ಧ ಬೆಂದಿರುತ್ತಲ್ಲ ಆ ಟೈಮಲ್ಲಿ ನೀವು ಇಳಿಸ್ಬಿಟ್ಟು ಇದು ತೆಂಗಿನಕಾಯಿ ಬೆಲ್ಲ ಹಾಕ್ಬಿಟ್ರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.